ಮೈಸೂರು ದಸರಾ ಕುರಿತಂತೆ 10 ಸಾಲಿನ ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ನೋಡೋಣ. 1. ಮೈಸೂರು ದಸರಾ ಕರ್ನಾಟಕದ ಪ್ರಸಿದ್ಧ ಮತ್ತು ಅತಿ ದೊಡ್ಡ ಹಬ್ಬ. ನೋಡಿ, ಮೈಸೂರು ದಸರಾ ಕರ್ನಾಟಕದ ಪ್ರಸಿದ್ಧ ಮತ್ತು ಅತಿ ದೊಡ್ಡ ಹಬ್ಬ. 2ನೆಯ ಅಂಶ, ಈ ಹಬ್ಬವನ್ನು ನಾಡಹಬ್ಬ ಎಂತಲೂ ಕರೆಯುತ್ತಾರೆ. ಈ ಹಬ್ಬವನ್ನು ನಾಡಹಬ್ಬ ಎಂತಲೂ ಕರೆಯುತ್ತಾರೆ. 3ನೆಯ ಅಂಶ, ಚಾಮುಂಡಿ ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ದಿನವೇ ಈ ದಸರಾ ಹಬ್ಬ. ನೋಡಿ, ಚಾಮುಂಡಿ ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ದಿನವೇ ಈ ದಸರಾ ಹಬ್ಬ. ಈ ಹಬ್ಬದಂದು 4ನೇ ಅಂಶ, ಈ ಹಬ್ಬದಂದು ಮೈಸೂರು ಅರಮನೆಯನ್ನು ಅಥವಾ ಅರಮನೆ ಸಾವಿರಾರು ದೀಪಗಳಿಂದ ಕಂಗೊಳಿಸುತ್ತದೆ. ನೆಕ್ಸ್ಟ್ 4 ಅಂಶಗಳಾಯ್ತು. ಈಗ 5ನೆಯ ಅಂಶ, ಮೈಸೂರು ದಸರಾ ಹಬ್ಬದ ಪ್ರಬಂಧ ರಚನೆಯ 5ನೆಯ ಅಂಶ, ಈ ಹಬ್ಬದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ. 6. ಈ ಹಬ್ಬದದ್ದು. ನೆಕ್ಸ್ಟ್ 6ನೆಯ ಅಂಶ, 10 ಸಾಲಿನ ದಸರಾ ಹಬ್ಬ ಕುರಿತಂತಹ ಪ್ರಬಂಧ ರಚನೆಯಲ್ಲಿ 6ನೆಯ ಅಂಶ, ಈ ಹಬ್ಬದಂದು ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಮೇಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಮೇಳ, ಕುಸ್ತಿ ಮೊದಲಾದ ಕಾರ್ಯಕ್ರಮಗಳು ನಡೆಯುತ್ತವೆ. 7ನೆಯ ಅಂಶ, ದಸರಾ ಹಬ್ಬವು ಅಸತ್ಯದ ಮೇಲೆ ಸತ್ಯದ ಜಯವೆಂದು ಸಂದೇಶವನ್ನು ಸಾರುತ್ತದೆ. ನೋಡಿ, ದಸರಾ ಹಬ್ಬವು ಅಸತ್ಯದ ಮೇಲೆ ಸತ್ಯದ ಜಯವೆಂದು ಸಂದೇಶವನ್ನು ಸಾರುತ್ತದೆ. 8. ಜಂಬೂ ಸವಾರಿ ದೀಪಗಳಿಂದ ಅಲಂಕೃತ ಅರಮನೆಯನ್ನು ನೋಡಲು ದೇಶ ವಿದೇಶಗಳಿಂದ ಮೈಸೂರಿಗೆ ಆಗಮಿಸುತ್ತಾರೆ. ನೆಕ್ಸ್ಟ್ 8ನೇ ಅಂಶ, ಅಲಂಕೃತ ಅರಮನೆಯನ್ನ ನೋಡಲು
ದೇಶ ವಿದೇಶಗಳಿಂದ ಆಗಮಿಸುತ್ತಾರೆ. 7ನೇ ಅಂಶ ಆಯಿತು. ನೆಕ್ಸ್ಟ್ 8ನೇ ಅಂಶ ನೋಡೋಣ. 10 ಸಾಲಿನ ಪ್ರಬಂಧ ರಚನೆ ಮೈಸೂರು ದಸರಾ ಕುರಿತಂತೆ. ನೆಕ್ಸ್ಟ್ ಪಾಯಿಂಟ್ 9ನೇದು, ಅಲಂಕರಿಸಿದ ಅಂಬಾರಿಯನ್ನ ಅಥವಾ ಅಲಂಕರಿಸಿದ ಅಂಬಾರಿಯ ಮೇಲೆ ಚಾಮುಂಡಿ ದೇವಿಯನ್ನ ಅಲಂಕರಿಸಿದ ಅಂಬಾರಿಯ ಮೇಲೆ ಚಾಮುಂಡಿ ದೇವಿಯ ಮೂರ್ತಿಯನ್ನು ಆನೆ ಹೊತ್ತುಕೊಂಡು ನೋಡಿ, ಅಲಂಕರಿಸಿದ ಅಂಬಾರಿಯ ಮೇಲೆ ಚಾಮುಂಡಿ ದೇವಿಯ ಮೂರ್ತಿಯನ್ನು ಆನೆ ಹೊತ್ತುಕೊಂಡು ಸಾಗುವ ಮೆರವಣಿಗೆಯು ಪ್ರಮುಖ ಆಕರ್ಷಣೆ. 10ನೇ ಅಂಶ, ಕರ್ನಾಟಕದ ವೈಭವವನ್ನು ಜಗತ್ತಿಗೆ ತೋರಿಸುವ ಮಹತ್ವದ ಹಬ್ಬವೇ ಈ ದಸರಾ. ನಮ್ಮ ನಾಡಿನ ನೋಡಿ, ಕರ್ನಾಟಕದ ವೈಭವವನ್ನು ಜಗತ್ತಿಗೆ ತೋರಿಸುವ ಮಹತ್ವದ ಹಬ್ಬವೇ ಈ ದಸರಾ. ನಮ್ಮ ನಾಡಿನ ನಿಜವಾದ ಹೆಮ್ಮೆ ದಸರಾ ಹಬ್ಬ. ಇದಾಗಿದೆ 10 ಸಾಲಿನ ಪ್ರಬಂಧ.